ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನಾನು ಅವೆನ್ಯೂ ರೋಡ್ನಲ್ಲಿ ಒಂದು ಸಿಲ್ವರ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತಿನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಲ್ವರ್ ಶಾಪ್ ಅಂದರೆ ನೀವೆಲ್ಲ ಸುಮಾರು ಜನ ಕೇಳ್ತಾ ಇದ್ರಿ, ಸಿಲ್ವರ್ ಜುವೆಲ್ಸ್ ಎಲ್ಲ ಈ ಒಂದು ಅವೆನ್ಯೂ ರೋಡ್ ಅಥವಾ ಚಿಕ್ಕಪೇಟೆನಲ್ಲಿ ಎಲ್ಲಿ ಒಂದು ರೀಸನೇಬಲ್ ಪ್ರೈಸ್ನಲ್ಲಿ ಸಿಗುತ್ತೆ ಅಂತ ನೀವೆಲ್ಲ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ಆ ಒಂದು ಶಾಪ್ನ ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾನು ಪರ್ಸನಲಿ ಏನಂತ ಅಂದರೆ, ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ಸಿಲ್ವರ್ ಜ್ಯುವೆಲ್ರೀಸ್ ಎಲ್ಲ ಇಲ್ಲಿ ವೆರಿ ರೀಸನೇಬಲ್ ಆಗಿ ಸಿಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ, ಎಷ್ಟು ಬೆಲೆ ಹೇಳ್ತಾರೆ ಅಂದರೆ ಸಿಕ್ಕಾಬಟ್ಟೆ ಹೇಳ್ತಾರೆ, ಬಟ್ ಆದರೆ ಇಲ್ಲಿ ಪ್ರೈಸು ವೆರಿ ರೀಸನೇಬಲ್ ಆಗಿದೆ. ಸೊ ಇವತ್ತು ನಾನು ಬಂದಿರೋ ಅಂಥ ಒಂದು ಶಾಪ್ ಬಂದು ಸಂಕಲ್ಪ ಸಿಲ್ವರ್ ಜುವೆಲ್ಸ್ ಅಂತ. ಕ್ವಿಕ್ ಆಗಿ ಅಡ್ರೆಸ್ ಕೂಡ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಇದು ಅವೆನ್ಯೂ ರೋಡು, ನೀವು ನೋಡ್ತಾ ಇರ್ಬೋದು ದೇವಯ್ಯ ಶೆಟ್ಟಿ ಸಿಲ್ಕ್ಸ್ ಅಂತ. ಅದ್ರ ಆಪೋಸಿಟ್ ಒಂದು ಬಿಲ್ಡಿಂಗ್ ನಲ್ಲೇ ಬರುವಂತದ್ದು ಅಲಂಕೃತಿ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದು ಅವೆನ್ಯೂ ರೋಡ್. ಬನಾರಸ್ ಸ್ವೀಟ್ಸ್ ಎಲ್ಲ ಸ್ವಲ್ಪ ದಾಟಿ ಮುಂದೆ ಬರಬೇಕು. ಬಂದ್ರೆ ನಿಮ್ಗೆ ಈ ಒಂದು ಸ್ಟೋರ್ ಸಿಗುತ್ತೆ, ಸಂಕಲ್ಪ ಸಿಲ್ವರ್ ಜುವೆಲ್ಸ್ ಅಂತ. ಫಸ್ಟ್ ಸ್ಟೋರ್ ಏನೇ, ಈ ಒಂದು ಹೋಗಿದ ತಕ್ಷಣ ಫಸ್ಟ್ ಒಂದು ಸ್ಟೋರ್ ಬಂದೇನೆ ಸಂಕಲ್ಪ ಸಿಲ್ವರ್ ಜುವೆಲ್ಸ್ ಅಂತ. ವೆರಿ ಅಫೋರ್ಡೆಬಲ್ ಒಂದು ಪ್ರೈಸ್ ನಲ್ಲಿ ಇಲ್ಲಿ ಸಿಲ್ವರ್ ಜುವೆಲ್ರೀಸ್ ಎಲ್ಲ ಸಿಗುತ್ತೆ ಮತ್ತು ತುಂಬಾ ಕಲೆಕ್ಷನ್ ಸಿಗುತ್ತೆ. ಮತ್ತು ಇವರು ಇಲ್ಲೇ ಕೂಡ ಮಾಡ್ತಾರೆ. ಮೇಲ್ಗಡೆ ಒಂದು ಇವ್ರದ್ದು ವರ್ಕ್ ಮಾಡುವಂತ ಶಾಪ್ ಇದೆ, ಅಲ್ಲಿ ಇಲ್ಲಿ ವರ್ಕ್ ಮಾಡಿಬಿಟ್ಟು ಇಲ್ಲಿ ಸೇಲ್ ಮಾಡುವಂತದ್ದು. ಸೊ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ನಿಮ್ಗೆ ಏನಾದ್ರು ಜುವೆಲ್ಸ್ ಏನಾದ್ರು ಬೇರೆ ತರ ಬೇಕು ಅಂದ್ರೆ ಇಲ್ಲಿ ಏನಂತ ಅಂದ್ರೆ, ಜುವೆಲ್ಸ್ ಎಲ್ಲ ನಿಮ್ಗೆ ಸೇಮ್ ಡಿಟ್ಟು ನಿಮ್ಗೆ 22 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಕಾಣಿಸುತ್ತೆ. ಸೊ ಸಿಲ್ವರ್ ಆಗಿರೋದ್ರಿಂದನೂ ಯಾರೆಲ್ಲ ಒಂದು ಗೋಲ್ಡ್ ಜುವೆಲ್ಸ್ ಎಲ್ಲ ತಗೊಳ್ಳೋದಕ್ಕಾಗೋದಿಲ್ಲ, ಆಫರ್ ಮಾಡೋಕ್ಕಾಗಲ್ಲ ಗೋಲ್ಡ್ ಜುವೆಲ್ರಿಗೆ ಅಂದವರು ಡೆಫಿನೆಟ್ ಆಗಿ ಈ ಥರ ಸಿಲ್ವರ್ ಜುವೆಲ್ರೀಸ್ನೆಲ್ಲ ತೊಗೊಳ್ಬೋದು. ಸಿಲ್ವರ್ ಜುವೆಲ್ರೀಸ್ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಪ್ರತಿಯೊಂದು ಸಿಗುತ್ತೆ, ಎಲ್ಲ ಥರನೂ. ಮತ್ತೆ ಏನಂತ ಅಂದರೆ, ಇದು ಗ್ರಾಮ್ ಲೆಕ್ಕ ಇರುತ್ತೆ. ಸಿಲ್ವರ್ ಪ್ರೈಸ್ ಇಷ್ಟು ಅಂತ ಏನೋ ಮೇಕಿಂಗ್ ಚಾರ್ಜಸ್ ಇಟ್ಟಿರ್ತಾರೆ, 150 ರೂಪೀಸ್ ಟು 300 ರೂಪೀಸ್ ತನಕ ಏನೋ ಇಟ್ಟಿರ್ತಾರೆ. ಅದ್ರ ಮೇಲೆ ಆ ಒಂದು ಎಷ್ಟು ಗ್ರಾಮ್ ಇದೆ ಅದ್ರ ಪ್ರಕಾರ ಲೆಕ್ಕ ಹಾಕ್ತಾರೆ. ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ಕೂಡ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡ್ಬೋದು. ಇವರ ಒಂದು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇವ್ರ ಹತ್ರ ಜ್ಯುವೆಲ್ರಿ ಅಂತ ಅಂದಮೇಲೆ ಪ್ರತಿಯೊಂದು ಕೂಡ ಸಿಗುತ್ತೆ. ಅಂದ್ರೆ ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ಹಾರ ಆಗಿರ್ಬೋದು, ಮತ್ತೆ ಕಡಾಯಿ ಬ್ಯಾಂಗಲ್ಸ್ ಆಗಿರ್ಬೋದು, ರೆಗ್ಯುಲರ್ ಬ್ಯಾಂಗಲ್ಸು, ಸ್ಟೋನ್ ಜುವೆಲ್ಸು, ಸ್ಟೋನ್ ಬ್ಯಾಂಗಲ್ಸು, ಮತ್ತೆ ಬೈತಲೆ ಬಟ್ಟು, ವಂಕಿ, ಡಾಬ್. ಸೊ ವಂಕಿ ಇವಾಗ ಸ್ಟಾಕ್ ಇಲ್ಲ ಅಂತ ಅಂದ್ರು, ಬಟ್ ಅದನ್ನ ಬಿಟ್ಟು ಇನ್ ಮೆಕ್ಕಿದ ಎಲ್ಲಾ ತರನು ಫಿಂಗರ್ ರಿಂಗ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಚೌಕರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವ್ರ ಹತ್ರ ಸಿಗತ್ತೆ. ಕಲೆಕ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇವ್ರದ್ದು ಒಂದು ಆಫೀಸ್ ಕೂಡ ಪಕ್ಕದಲ್ಲಿ ಆಫೀಸ್ ಇದೆ, ಇಲ್ಲಿ ಒಂದು ಸ್ಟೋರ್ ಇಟ್ಕೊಂಡು ಸೇಲ್ ಮಾಡ್ತಾರೆ. ಮತ್ತೆ ಮೇಲ್ಗಡೆ ಇವರು ವರ್ಕ್ ಮಾಡೋದಕ್ಕೆ ಒಂದು ಶಾಪ್ ಇದೆ, ಅಲ್ಲಿ ವರ್ಕ್ ಮಾಡಿ ಇಲ್ಲಿ ಸೇಲ್ ಮಾಡುವಂತದ್ದು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಪ್ರತಿಯೊಂದು ಗೋಲ್ಡ್ ತರನೇ ಫಿನಿಶಿಂಗ್ ಇರುತ್ತೆ. ಸೇಮ್ ನಿಮ್ಗೆ ಗೋಲ್ಡ್ ಶಾಪ್ ನಲ್ಲಿ ಹೇಗೆ ಸಿಗತ್ತೋ ಜುವೆಲ್ಸ್ ಎಲ್ಲ ಅದೇ ರೀತಿನಲ್ಲಿ ಫಿನಿಶಿಂಗ್ ಕೂಡ ಇರುತ್ತೆ, ಸಿಲ್ವರ್ ಜುವೆಲ್ಸ್ ಆಗಿರೋದ್ರಿಂದ. ಏನಂತ ಅಂದ್ರೆ, ಇದು ಈಗ ಗೋಲ್ಡ್ ಕವರಿಂಗ್ ಜುವೆಲ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಲಿಟ್ಲ್ ಬಿಟ್ ಒಂಥರ ಸ್ವಲ್ಪ ಪ್ರೈಸ್ ಇರುತ್ತೆ. ಯಾಕಂದ್ರೆ ಸಿಲ್ವರ್ ಆಗಿರೋದ್ರಿಂದ ಈಗ ಸಿಲ್ವರ್ ಬೆಲೆ ನಿಮ್ಗೂ ಗೊತ್ತಿರುತ್ತೆ. ಬಟ್ ಇವರು ಪರ್ ಗ್ರಾಮ್ ಎಷ್ಟು ಬರುತ್ತೋ ಅದ್ರ ಮೇಲೆ ಲೆಕ್ಕ ಹಾಕುವಂತದ್ದು. ಸರ್, ಇದೆಲ್ಲ ಏನ್ ಟಚ್ ಬರುತ್ತೆ ಸಿಲ್ವರ್ ಜುವೆಲ್ಸ್? 92.5% ಗವರ್ನಮೆಂಟ್ ಸ್ಟ್ಯಾಂಡರ್ಡ್. ಓಕೆ. ಬಟ್ ಅದಕ್ಕಿಂತ ಜಾಸ್ತಿನಲ್ಲೇ ನಾವು ಪ್ರಿಪೇರ್ ಮಾಡಿರ್ತೀವಿ. ಯಾಕಂದ್ರೆ ಜಾಸ್ತಿ ನೋಡಿ, ಇಲ್ಲಿ 92.5 ಅಂತ ಎಲ್ಲದರಲ್ಲೂ ಹಾಕಿರ್ತೀವಿ. ಓಕೆ. ಹಾಲ್ಮಾರ್ಕ್ ಲ್ಯಾಬ್ ಕಲ್ಸಿದ್ರು ಕೂಡ ಅಲ್ಲಿ ಪಾಸ್ ಆಗಿ ಬರುತ್ತೆ. ಇದು 92.5 ನಾವು ಹಾಕೋದು, ಇದು ಎಲ್ಲದರಲ್ಲೂ ಇರುತ್ತೆ. ಗವರ್ನಮೆಂಟ್ ಹಾಲ್ ಮಾರ್ಕ್ ಬೇಕು ಅಂದವಾಗ ನಾವು ಹಾಕೊಡ್ತೀವಿ. ಓಕೆ, ಫೈನ್. ಸೊ ಇದು ಬಂದು ಎಲ್ಲ ಹ್ಯಾಂಡ್ ಮೇಡ್ ಒಂದು ಪೆಂಡೆಂಟ್ ಸರ್ವಿಸ್ ಸರ್ ಇದು. ಹೌದು. ಸೊ ಈಗ ಏನಾದ್ರು ಕಸ್ಟಮರ್ಸ್ ಬರ್ತಾರೆ ನಿಮ್ಮ ಹತ್ರ, ನಮ್ಗೆ ಈ ಡಿಸೈನ್ ಬೇಡ, ಬೇರೆ ಡಿಸೈನ್ಸ್ ಅಲ್ಲಿ ಬೇಕು ಅಂತ ಅವ್ರದೇ ಓನ್ ಒಂದು ಕಾನ್ಸೆಪ್ಟ್ ಇರುತ್ತೆ, ಓನ್ ಒಂದು ಡಿಸೈನ್ ಇರುತ್ತೆ, ಅದನ್ನು ಮಾಡ್ಕೊಡ್ತೀರಾ? ಮಾಡಿಕೊಡ್ತೀವಿ ಮೇಡಮ್. ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಸಿಲ್ವರ್ ಅಲ್ವಾ, ಸಿಲ್ವರ್ ಅಲ್ಲಿ ಒಂದೊಂದು ಮಾಡಕ್ಕಾಗಲ್ಲ, ಬಲ್ಕ್ ಅಲ್ಲೇ ಮಾಡ್ಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಂಡು ಬೇಕಂದ್ರೆ ಮಾಡಿಕೊಡ್ತೀವಿ. ಓಕೆ. ಮತ್ತೆ ಸರ್, ಇವಾಗ ಈ ಪೆಂಡೆಂಟ್ಸ್ ಎಲ್ಲ ಆಕ್ಚುಲಿ ಇಷ್ಟು ಗ್ರಾಮ್ ಅಂತ ನೀವು ಇಲ್ಲಿ ಹಾಕಿದಿರಲ್ಲ, ಸೊ ಇದು ಎಷ್ಟು ಗ್ರಾಮ್ ಇರುತ್ತೆ, ಇವತ್ತಿನ ರೇಟ್ ಏನ್ ಸಿಲ್ವರ್ ರೇಟ್ ಇರುತ್ತೆ, ಅದನ್ನ ಆ ತರನ ಹೇಗೆ ಸರ್ ಇದು ಪ್ರೈಸ್ ಎಲ್ಲ? 1 ಗ್ರಾಮ್ ಇಷ್ಟು ಅಂತ ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಫಿಕ್ಸ್ಡ್ ಪ್ರೈಸ್ ಇರುತ್ತೆ, 1 ಗ್ರಾಮ್ ಎಷ್ಟು ಅಂತ. ಒಂದು 5 ರೂಪಾಯಿ ಸಿಲ್ವರ್ ಪ್ರೈಸ್ ಇವಾಗ ಜಾಸ್ತಿ ಆಗಿದೆ, 5 ರೂಪಾಯಿ ಜಾಸ್ತಿ ಆಗಿದೆ ಅಂತ ನಾವು 5 ರೂಪಾಯಿ ಬೆಳೆಸ್ಕೊಂಡು ಹೋಗೋಕೆ. ಈಗ ಫಾರ್ ಎಕ್ಸಾಂಪಲ್ ಪರ್ ಗ್ರಾಮ್ ಎಷ್ಟಿದೆ ನಿಮ್ಮ ಹತ್ರ ಇವಾಗ? ಇದೆಲ್ಲ ಮೈಕ್ರೋನ್ ಪ್ಲೇಟಿಂಗ್ ಹ್ಯಾಂಡ್ ವರ್ಕ್ 200 ರೂಪೀಸ್ ಕೊಡ್ತಾ ಇದ್ದೀವಿ. 200 ರೂಪೀಸ್. ನಾರ್ಮಲ್ ಪಾಲಿಶ್ ಇದು, ಅದಕ್ಕೆ ಇದಕ್ಕೂ ವ್ಯತ್ಯಾಸ
ಡಿಫ್ರೆನ್ಸ್ ಇರುತ್ತೆ. ಕರೆಕ್ಟ್. ಇದು 175 rupees ಕೊಡ್ತಾ ಇದ್ದೀವಿ. ಹೌದಾ? ಇದು 25 to 30 ಯೂಸೇಜಸ್ ಅಷ್ಟೇ ಇದು. ಮತ್ತೆ ಇವಾದ್ರ GST ಏನಾದ್ರು ಇದೆಯಾ? GST ಇರುತ್ತೆ ಮೇಡಮ್, ಬಟ್ ಏನಂದ್ರೆ ನಾವು GST ಹಾಕಿ ಕೊಡಿ ಅಂತ ಅವ್ರು ಕೇಳೋಕ್ಕಾಗಲ್ಲ. ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಮೇಕಿಂಗು, ಸ್ಟೋನ್ಸು, ಆಮೇಲೆ ಪಾಲಿಶಿಂಗು, GST ಎಲ್ಲ ಸೇರಿ ನಾವು ಒಂದು ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ. ಓಕೆ. ಇದು ಬಂದು ಜಡೆ ಬಿಲ್ಲೆ ಅಲ್ಲ? ಜಡೆನೇ ಮೇಡಮ್. ಜಡೆ ಅದೇ ಜಡೆಗೆ ಫುಲ್ ಹಾಕೊಳ್ತಾರಲ್ಲ ಆ ಥರ ಬರುತ್ತೆ. ಓಕೆ ಓಕೆ. ಸೊ ಇದರಲ್ಲಿ ಸ್ಟೋನ್ ಇರೋದು ಬರುತ್ತೆ, ಸ್ಟೋನ್ ಇಲ್ಲದೆ ಇರೋದು ಬರುತ್ತೆ, ಎಲ್ಲ ತರನೂ ಬರುತ್ತೆ. ಸ್ಟೋನ್ ಇರೋದಿದೆ, ಫುಲ್ ನಕಾಶೆ ವರ್ಕ್. ನಮ್ಮ ವ್ಯೂವರ್ಸ್ ಒಂದು ಕೇಳ್ಬಿಡ್ತಾರೆ, ಮೇಡಮ್ ನೀವು ಈಚ್ ಅಂಡ್ ಎವ್ರಿದು ಒಂದೊಂದು ಪ್ರೈಸ್ ಹೇಳ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ ಅಂತ. ಅದಕ್ಕೆ ನೀವೇನ್ ಹೇಳ್ತೀರಾ ಸರ್ ನಮ್ಮ ವ್ಯೂವರ್ಸ್ಗೆ? ಪ್ರೈಸ್ ಹೇಳಿದ್ರೆ ಪ್ರಾಬ್ಲಮ್ ಪ್ರೈಸ್ ಬೇಕಂದ್ರೆ ಹೇಳ್ತೀನಿ, ಪರ್ ಗ್ರಾಮ್ ಪ್ರೈಸ್ ಆ ತರ ನಾವು ಹೇಳ್ತೀರಾ? ತುಂಬಾ ಇಶ್ಯೂ ಆಗ್ತಾ ಇದೆ. ನಿಮ್ಗೆ ಫೋನ್ ಮಾಡಿದ್ರೆ ಇಲ್ಲ ವಾಟ್ಸ್ಆಪ್ ಮಾಡಿದ್ರೆ ಹೇಳ್ತೀರಾ? ನೋಡಿ, ಯಾವ್ದಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ನಿಮ್ ಕಳ್ಸಿದ್ರೆ ನೀವು ಹೇಳ್ತೀರಲ್ಲ. ಹೌದು ಮೇಡಮ್. ಇಲ್ಲಾಂದ್ರೆ ಪಾಪ ನಿಮ್ಗೆ ಬಿಸ್ನೆಸ್ ಮಾಡೋರ್ಗೆ ಇಶ್ಯೂ ಆಗುತ್ತೆ ಅಂತ. ಯಾಕಂದ್ರೆ ತುಂಬಾ ಚೆನ್ನಾಗಿ ಕೇಳ್ತಾರೆ ಸರ್, ಅದಕ್ಕೋಸ್ಕರ. ಕರೆಕ್ಟ್ ಮೇಡಮ್. ನಾವು ಮೊದಲು ಹೇಳ್ತಾ ಇದ್ವಿ, ಬಟ್ ಏನಂದ್ರೆ ನಾವು ಹೋಲ್ಸೇಲ್ ಮಾಡೋದು ಜಾಸ್ತಿ, ಹೋಲ್ಸೇಲ್ ಮಾಡೋದು. ನಾವು ಕೊಡೋ ರೇಟ್ ನಾವು ವಿಡಿಯೋದಲ್ಲೆಲ್ಲ ಹೇಳಿದ್ರೆ ನಮ್ಮ ಹತ್ರ ತಗೊಂಡಿರೋರು ಅವರು ನಮಗೆ ಇಶ್ಯೂ ಮಾಡ್ತಾ ಇದ್ದಾರೆ. ನಾವು ನೀವು ನಮಗೆ ಕೊಡೋ ರೇಟು ನೀವು ವಿಡಿಯೋದಲ್ಲೇ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ಯಾವ ರೇಟಿಗೆ ಸೇಲ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಹೇಳ್ತಾ ಇಲ್ಲ ಇಲ್ಲಿ. ಇದ್ರಲ್ಲಿ ಏನಾದ್ರು ಮೇಕಿಂಗ್ ಚಾರ್ಜಸ್ ಆ ತರದ್ದು ಏನಾದ್ರು ಬರುತ್ತಾ? ಎಲ್ಲ ಇನ್ಕ್ಲೂಡಿಂಗ್ ನಾವು ಹೇಳ್ತಾ ಇದೀವಿ, ಪರ್ ಗ್ರಾಮ್ ಇಷ್ಟು ಅಂತ ಎಲ್ಲ. ಆಮೇಲೆ ಇವಾಗ ಇನ್ನೊಂದು ಏನಂದ್ರೆ ವ್ಯೂವರ್ಸ್ ಕೊಂಡು ಡೌಟ್ ಇರುತ್ತೆ ಸರ್, ಈಗ ಇದು ಜಡೆ ಓಕೆನಾ, ಈಗ ಇಯರಿಂಗ್ಸ್ ತೋರಿಸಿರ ಎಲ್ಲದಕ್ಕೂ ಒಂದೇ ಪರ್ ಗ್ರಾಮ್ ತರನಾ ಇಲ್ಲ ಕ್ಯಾಟಗರಿ ಮೇಲೆ ಹೋಗುತ್ತಾ? ಪಾಲಿಶಿಂಗು, ಕ್ಯಾಟಗರಿ, ವರ್ಕ್ಮೆನ್ಶಿಪ್ ಎಲ್ಲ ಡಿಪೆಂಡ್ ಆಗುತ್ತೆ ಮೇಡಮ್. ನಮ್ಮ ಹತ್ರ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 175 rupees ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಗ್ರಾಮು, 350 rupees ತನಕನೂ ಇದೆ. ಓಕೆ. ಅಂದ್ರೆ ಇವಾಗ ಏನಂದ್ರೆ ನೆಕ್ಲೆಸ್ಗೆ ಬೇರೆ ತರ ಇರುತ್ತೆ, ವರ್ಕ್ಮೆನ್ಶಿಪ್ ಅಂಡ್ ಪಾಲಿಶಿಂಗ್ ಮೈನ್ ಎರಡು ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೋನ್ಸ್ ಕೂಡ ಇರುತ್ತೆ. ಕೆಲವೊಂದು ಐಟಮ್ಗೆ ಪ್ಯೂರ್ ಸ್ವರೋಸ್ಕಿ ಸ್ಟೋನ್ಸ್ ಯೂಸ್ ಮಾಡ್ತೀವಿ, ಈಕ್ವಲ್ ಟು ಡೈಮಂಡ್. ಆ ತರ ವರ್ಕ್ಗೆ ಆ ಸ್ಟೋನ್ಸ್ ಯೂಸ್ ಮಾಡಲೇಬೇಕು. ಹಂಗಿರುವಾಗ ಪ್ರೈಸ್ ಅನ್ನೋದು ವೇರಿಯೇಷನ್ ಇದ್ದೇ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಇದು ಹಲೋದು ಬಾಲ್ಸ್ ಗಳು, ಈ ತರದ್ದು ಪೆಂಡೆಂಟ್ ಮಧ್ಯೆ ಹಾಕೋಬಹುದು. ಅಂದ್ರೆ ನೆಕ್ ಚೈನ್ಸ್ ಮಧ್ಯೆ, ತುಂಬಾ ಜನ ಬೀಡ್ಸ್ ಮಧ್ಯದಲ್ಲಿ ಈ ತರದ್ದು ಹಾಕೊಂತಾರೆ ಮೇಡಮ್. ಓಕೆ. ಅವ್ರವ್ರ ಐಡಿಯಾಸ್, ಅವ್ರು ಯಾವ ತರ ಅವರು ಕ್ರಿಯೇಟಿವಿಟಿ ಇರುತ್ತೆ ಅವರು ಮಾಡಿಸ್ಕೊಳ್ತಾರೆ. ಮೇಡಮ್ ಇದು ಒಂದು 2 grams ಬರುತ್ತೆ, ಇದೆಲ್ಲ 1 ಗ್ರಾಮೇ ಬರುತ್ತೆ ಈ ಸೈಜ್ ಎಲ್ಲ. ಓಕೆ. ಇದು ಬಂದು ಡೈಲಿ ವೇರ್ ಚೈನ್ಸ್, ತುಂಬಾ ಲೈಟ್ ವೇಟ್ ಮೇಡಮ್. 2 grams ಇಂದ 6 grams ತನಕ ಇದಾವೆ. 2 ಗ್ರಾಮ್ ಇಂದ 6 grams ವರೆಗೂ ಇರುತ್ತೆ. 600 to 1200 rupees ಒಳಗಡೆನೆ ಬರುತ್ತೆ. ಓಕೆ. ಇದು ಕೂಡ ತುಂಬಾ ಲೈಟ್ ವೇಟ್ ನೆಕ್ಲೆಸ್ಗಳು ಮೇಡಮ್. ಇದು ಗೋಲ್ಡ್ ಪ್ರೈಸ್ ಆಗಿರೋದ್ರಿಂದ ಸೊ ಸಿಲ್ವರ್ಗೂ ತುಂಬಾ ಜನ ಹೋಗ್ತಾ ಇರೋದು ಉಂಟು. ಸಿಲ್ವರ್ ಜ್ಯುವೆಲ್ರಿ, ಆಕ್ಚುಲಿ ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಪ್ರೈಸ್ಗೆ ಸಂಬಂಧ ಇಲ್ಲ ಮೇಡಮ್. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಡಿಸೈನ್ಸ್ ಸಿಲ್ವರ್ ಅಲ್ಲಿ ಸಿಕ್ಕಿದಷ್ಟು ಡಿಸೈನ್ಸ್ ಗೋಲ್ಡ್ ಅಲ್ಲಿ ಕೂಡ ಇಲ್ಲ. ಕರೆಕ್ಟ್, ಅದು ಮಾತ್ರ ನಿಜ ಸರ್. ಇವನ್ ದೊಡ್ಡ ದೊಡ್ಡ ಶೋರೂಮ್ ಹೋದ್ರೆ ಇಷ್ಟು ಲೈಟ್ ವೇಟ್ ಅಲ್ಲಿ ಇಷ್ಟು ಕಲೆಕ್ಷನ್ ಸಿಗೋದೇ ಇಲ್ಲ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಇಟ್ಸ್ ಟ್ರೂ ಆಕ್ಚುಲಿ. ಈ ತರದ್ದು ತುಂಬಾನೇ ಡಿಸೈನ್ಸ್ ಇದಾವೆ ಮೇಡಮ್. ಇದು ರೆಗ್ಯುಲರ್, ನಮ್ಮ ಹತ್ರ ರೆಗ್ಯುಲರ್ ತುಂಬಾ ಜನ ಕೇಳ್ತಾ ಇದ್ರು. ಬಿಲೋ 4000 ಕ್ಯಾಟಗರಿಯಲ್ಲಿ ಇದೆಲ್ಲ ಬಂದು ಆಲ್ಮೋಸ್ಟ್ ಒಂದು ಬಿಲೋ 4000 ಒಳಗೆ ಬರುತ್ತಾ? ಹೌದು ಮೇಡಮ್. ಓಕೆ. ಒಂದೊಂದ್ರ ಮೇಲೆ ಪ್ರೈಸ್ ಕೂಡ ಹಾಕಿರ್ತೀರಾ? ಕೆಲವೊಂದ್ರ ಮೇಲೆ ಪ್ರೈಸ್ ಹಾಕಿರ್ತೀವಿ. ಓಕೆ. ಇದರಲ್ಲಿ ಸುಮಾರು ವೆರೈಟೀಸ್ ಸಿಗುತ್ತೆ. ಹೌದು ಮೇಡಮ್, ತುಂಬಾ ಇದಾವೆ, ಇನ್ನೂ ರೆಡಿ ಆಗ್ತಾನೆ ಇದಾವೆ. ಓಕೆ, ಫೈನ್ ಸರ್. ಓಕೆ. ಇದು ಬಂದು ಸಿಲ್ವರ್ ಇದಲ್ಲ ಮಂಗಲಸೂತ್ರ ಚೈನು, ಸಿಂಪಲ್ ಆಗಿ ಆಫೀಸ್ ವೇರ್ಗೆ ಯೂಸ್ ಮಾಡೋರು ಇರ್ತಾರೆ, ಆ ಥರ ಅವ್ರಿಗೆ ತಗೊಂತ ಇರ್ತಾರೆ. ಇದು ಪಾಲಿಶ್ ಆಗಿಲ್ಲ, ಪಾಲಿಶ್ ಮಾಡಿ ಕೊಡ್ತೀನಿ. ವಿತೌಟ್ ಪಾಲಿಶ್ ಬೇಕಂದ್ರೂ ಕೂಡ ಅವ್ರು ಬ್ಲಾಕ್ ಮಾಡ್ಕೋಬಹುದು. ತುಂಬಾ ಬಾಲ್ಸ್ ಡಿಸೈನ್ಸ್ ಇದಾವೆ ಇದರಲ್ಲಿ. ಓಕೆ. ಸೊ ಇದು ಬಂದು ಬೀಡೆಡ್ ಇದು ಚೈನ್ ಅಲ್ಲ? ಹೌದು ಮೇಡಮ್, ಇದು ಸ್ಟೆಪ್ ಚೈನು. ಇದು ತುಂಬಾ ಫೇಮಸ್ ಆಗಿದೆ ಆಲ್ರೆಡಿ ನಮ್ಮ ಹತ್ರ. ಇದು ರೀಸ್ಟಾಕ್ ಐಟಮ್ ಇದು. ಓಕೆ. ಆಮೇಲೆ ಇದು ಸಿಲ್ವರ್ ಆಕ್ಸಿಡೈಸ್ಡ್ ಮೇಡಮ್, ಬ್ಲಾಕ್ ಕಲರ್ ಅಲ್ಲಿ ಕೇಳ್ತಾ ಇರ್ತಾರೆ. ಆಂಟಿಕ್ ಎಲ್ಲ ಹಿಂಗೆ ಇರುತ್ತೆ. ಸಿಲ್ವರ್ದು ಆಕ್ಸಿಡೈಸ್ಡ್ ನಾವು ಫಸ್ಟ್ ಟೈಮ್ ಲಾಂಚ್ ಮಾಡಿದೀವಿ. ಇವಾಗ ಅದೆಲ್ಲ ಕೂಡ ಸಿಗ್ತಾ ಇದೆ. ಬರ್ತಾ ಇನ್ನೂ ತುಂಬಾ ಡಿಸೈನ್ಸ್ ಕೊಡ್ತೀವಿ. ಇದು ತುಂಬಾ ಟ್ರೆಡಿಷನಲ್ ಮೇಡಮ್. ಇದು ಚೌಕರು
ಈ ಡಿಸೈನು ಸಿಲ್ವರಲ್ಲಿ ಮಾಡಿರೋದು ಫಸ್ಟ್ ನಾವೇ, ಎಲ್ಲೂ ಇಲ್ಲ, ಯಾರ ಹತ್ರ ಕೂಡ ಇಲ್ಲ. ಬ್ಯೂಟಿಫುಲ್ ಸರ್, ವೆರಿ ನೈಸ್. ಮಂಗಳೂರು ಸೈಡ್ ತುಂಬ ಜಾಸ್ತಿ ಇದನ್ನು ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಕಡಾ ಟೈಪು. ಈ ವರ್ಕ್ ಎಲ್ಲ ಕೂಡ ಈ ಥರ ವರ್ಕ್ ನಮ್ಮ ಹತ್ರ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಮೇಡಮ್. ಯಾಕಂದರೆ ತುಂಬ ರಿಸ್ಕ್ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದು? ಕಂಪ್ಲೀಟ್ ಹ್ಯಾಂಡ್ ಮೇಡ್ ವರ್ಕ್ ಮೇಡಮ್, 100% ಹ್ಯಾಂಡ್ ಮೇಡ್ ವರ್ಕ್. ಇದೆಲ್ಲ ಸ್ಟೆಪ್ಸ್ ಅಲ್ಲಿ ಚೈನ್ ಅಲ್ಲಿ ತುಂಬಾ ಬೇರೆ ಬೇರೆ ಮೋಹನ್ ಮಾಲಾ ಚೈನ್ ಅಂತೀವಿ ನಾರ್ಮಲ್ ಆಗಿ. ಬಟ್ ಇದರಲ್ಲಿ ತುಂಬ ಡಿಸೈನ್ಸ್ ಕೊಟ್ಟಿದ್ವಿ. ಎಷ್ಟು ಡಿಸೈನ್ಸ್ ಕೊಟ್ಟಿವಿ ಅಂದರೆ ಪ್ರತಿಯೊಂದು ವೇರಿಯೇಷನ್ ಇರುತ್ತೆ, ಯಾವುದು ಸೇಮ್ ಟು ಸೇಮ್ ಇರೋದು. ಬಾಲ್ಸ್ ಕೂಡ ನೋಡಿ, ಇದು ಬೇರೆ ಡಿಸೈನ್ ಬಾಲ್, ಇದು ಬೇರೆ ಡಿಸೈನ್ ಬಾಲ್. ಇದು ಈ ಥರ ಕೊಟ್ಟಿದ್ವಿ. 2 ಲೈನ್ಸ್ ಇದೆ, 3 ಲೈನ್ಸ್ ಇದೆ. ತುಂಬಾ ಜನ ಇವಾಗ ಅಲ್ಲಿ ಸಿಲ್ವರ್ ಅಲ್ಲಿ ತೋರಿಸಿದ್ರಲ್ಲ, ಸೊ ಆ ತರದ್ದು ಸೇಮ್ ಗೋಲ್ಡ್ ಪಾಲಿಶಿಂಗ್ ಅಲ್ಲಿ ಸಿಗತ್ತಲ್ಲ. ಹೌದು. ಇದರಲ್ಲಿ ತುಂಬಾ ಜನ ಏನು ಮಾಡ್ತಾರೆ ಅಂದರೆ ಮೇಡಮ್, ಬರೀ ಬಾಲ್ಸ್ ಇರಲಾರ್ದಂಗೆ ನಮಗೆ ಸ್ವಲ್ಪ ಕಸ್ಟಮೈಸ್ ಮಾಡಿಕೊಡಿ ಅಂತ ತುಂಬ ಜನ ಕೇಳೋರು ಇರ್ತಾರೆ. ಆ ಥರ ಕೂಡ ನಾವು ಅದಕ್ಕೆ ಇಲ್ಲಿ ತೆಗೆದುಬಿಟ್ಟು ಈ ಥರ ಪೆಂಡೆಂಟ್ ಅಟ್ಯಾಚ್ ಮಾಡಿ ಕೊಡ್ತೀವಿ. ಇದಕ್ಕೆ ಆ್ಯಕ್ಚುಲಿ ಇದೇ ಥರ ಪೆಂಡೆಂಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರಿಚ್ ಚೆನ್ನಾಗಿ. ಹೌದು. ಸೊ ಸಪೋಸ್ ಏನಾದರೂ ನಮ್ಮ ವ್ಯೂವರ್ಸ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಇದು ಸ್ಕ್ರೀನ್ ಶಾಟ್ ತೆಗೆದು ನಮ್ಗೆ ಕಳಿಸಿದ್ರೆ ಅದ್ರದ್ದು ವೆಯ್ಟ್ ಎಷ್ಟಿದೆ, ಏನು ಪ್ರೈಸ್ ಆಗುತ್ತೆ ಎಲ್ಲ ಹೇಳ್ತೀವಿ ಮೇಡಮ್. ಬಟ್ ಕೆಲವೊಬ್ಬರು ಗೊತ್ತಾಗಲ್ಲ ಅವ್ರಿಗೆ, ಬೇರೆದು ಅದು ಕಲಿಸಿ ಇದು ಕಲಿಸಿ ಅಂತ ತುಂಬ ಕಲಿಸ್ತಾ ಇರ್ತಾರೆ. ನಮಗೆ ಅರ್ಧ ಗಂಟೆ ಫೋನ್ ನೋಡಿಲ್ಲ ವಾಟ್ಸಪ್ ಅಂದರೆ ಒಂದು 100 ಮೆಸೇಜಸ್ ಬಂದಿರ್ತವೆ. ಎಲ್ಲರಿಗೂ ನಾವು ಫೋಟೋಸ್ ಕಳ್ಸಕ್ಕೆ ಆಗೋದಿಲ್ಲ. ಸ್ಕ್ರೀನ್ ಶಾಟ್ ತೆಗೆದು ಕಲಿಸಿದ್ರೆ ಡೈರೆಕ್ಟ್ ಆಗಿ ಬರ್ಬೋದು. ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ನಿಮಗೆ ಬ್ಯಾಂಗಲ್ಸು, ಸಿಲ್ವರ್ ಬ್ಯಾಂಗಲ್ಸು. ಇದರಲ್ಲಿ ಸ್ಟೋನ್ ಇರೋದು ಬರುತ್ತೆ, ಮತ್ತು ಈ ಥರ ಪಟ್ಟಿ ಬ್ಯಾಂಗಲ್ಸ್ ಥರದ್ದು ಬರುತ್ತೆ ಡಿಸೈನು. ಮತ್ತು ಸ್ವಲ್ಪ ಫ್ಯಾನ್ಸಿ ಆಗಿರ್ಬೋದು, ಹ್ಯಾಂಟಿಕ್ ಆಗಿರ್ಬೋದು, ಎಲ್ಲ ಥರ ಬ್ಯಾಂಗಲ್ಸ್ಗಳು ಸಿಗುತ್ತೆ ಇವ್ರ ಹತ್ರ, ನೀವು ನೋಡ್ತಾ ಇರ್ಬೋದು. ಸೊ ಇದು ಕೂಡ ಅಷ್ಟೇ, ಎಲ್ಲ ಗ್ರಾಮ್ ಮೇಲೆ ಹೋಗುತ್ತೆ, ಎಷ್ಟು ಗ್ರಾಮ್ ಇದೆ ಅದ್ರ ವೆಯ್ಟ್ ಲೆಕ್ಕದ ಮೇಲೆ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನವರತ್ನ ಒಂದು ಬ್ಯಾಂಗಲ್ಸು. ಓಕೆ, ಇದೇ ಬ್ಯಾಂಗಲ್ಸ್ ಎಲ್ಲ ನೀವು ಏನಾದರೂ ಗೋಲ್ಡಲ್ಲಿ ಮಾಡಿಸ್ಕೋಬೇಕಂದ್ರೆ ಏನಿಲ್ಲ 60 ಗ್ರಾಮ್ಸ್ ಆದರೂ ಬೇಕಾಗುತ್ತೆ ಆ ಥರ ಬ್ಯಾಂಗಲ್ಸ್ ಎಲ್ಲ. 90 ಗ್ರಾಮ್ಸ್ ಬರುತ್ತೆ. ಒಂದು ಆಫರ್ಡೇಬಲಲ್ಲಿ ಬೇಕು ನಮಗೆ, ಗೋಲ್ಡ್ ಥರನೇ ಕಾಣಿಸ್ಬೇಕು ಅಂದರೆ ಸಿಲ್ವರಲ್ಲಿ ನೀವು ಕೂಡ ತಗೊಳ್ಬೋದು ಇದೆಲ್ಲ. ಲಕ್ಷ್ಮಿದು ಆ್ಯಂಟಿಕ್ ಬ್ಯಾಂಗಲ್. ಸೇಮ್ ಗೋಲ್ಡಲ್ಲಿ ಹೇಗೆ ಬರುತ್ತೆ ಅದೇ ಡಿಸೈನ್ಸ್ ಅಲ್ಲ ಸರ್? ಹೌದು ಮೇಡಮ್. ಸರ್ ಇದೆಲ್ಲ ಬಂದು ಸ್ಟೋನ್ ನೆಕ್ಲೆಸ್ಗಳು ಮೇಡಮ್, ನವರತ್ನ ನೆಕ್ಲೆಸ್ ಎಲ್ಲ ಇದು ಎಲ್ಲ ಕಾಂಬಿನೇಷನ್ ಇದಾವೆ ಸರ್. ಆಮೇಲೆ ಇನ್ನೊಂದು ಜನಗಳಿಗೆ ಏನಂತ ಅಂದ್ರೆ ಇವಾಗ ಸ್ಟೋನ್ ಇರುತ್ತೆ, ಅದರ ಸ್ಟೋನ್ ಚಾರ್ಜಸ್ ಹೇಗೆ ಏನು ನಾರ್ಮಲಿ ನಮ್ದು ಕ್ಯಾಲ್ಕುಲೇಷನ್ ಹೆಂಗಿರುತ್ತೆ ಅಂದ್ರೆ ಮೇಡಮ್, ಬೈ ಚಾನ್ಸ್ ನಾವು 200 rupees per ಗ್ರಾಮ್ ಕೊಡ್ತಾ ಇದೀವಿ ಅನ್ಕೊಳ್ಳಿ, ಸ್ಟೋನ್ಸ್ ಕೂಡ ಅದೇ ಪ್ರೈಸ್ದೇ ತಂದು ಹಾಕ್ತಿವಿ. ಅದಕ್ಕಿಂತ ಕಡಿಮೆದು ತಂದು ಹಾಕಕ್ಕಾಗಲ್ಲ, ಜಾಸ್ತಿದು ತಂದು ಹಾಕಕ್ಕಾಗಲ್ಲ. ಸೊ ಇವಾಗ ನೀವು ಇದನ್ನ ಲೆಕ್ಕ ತಗೊಳ್ಳೋದು ಹೇಗೆ ಅಂದ್ರೆ ವಿತ್ ಸ್ಟೋನ್ ಎಷ್ಟು ಗ್ರಾಮ್ ಬರುತ್ತೆ ಅಷ್ಟು ಗ್ರಾಮ್ ಪರ್ ಈಗ ಅಮೌಂಟ್ ಏನಿರುತ್ತೆ ಪರ್ ಗ್ರಾಮ್ ತಗೊಂತೀರಾ? ಎಲ್ಲ ಇನ್ಕ್ಲೂಡಿಂಗೇ ತಗೊಂತಾ ಇದೀವಿ ಅಂದಮೇಲೆ ಅದರದ್ದು ಕೂಡ ಅಷ್ಟೇ ಕಾಸ್ಟ್ಲೇ ಹಾಕಿರ್ತೀವಿ. ಬೇರೆ ಐಟಮ್ಸ್ ಇದಾವೆ, ಕೆಲವೊಂದು 350 ರೂಪಾಯಿ ಪರ್ ಗ್ರಾಮ್ ಮಾಡೋದು ಇದಾವೆ, ಅದಕ್ಕೆ ಸ್ವರೋಸ್ಗೆ ಹಾಕಿರ್ತೀವಿ, ಅಂದರೆ ಹೈ ಕ್ವಾಲಿಟಿ ಸ್ಟೋನ್ಸ್ ಹಾಕಿರ್ತೀವಿ. ಇದು ಎಲ್ಲ ವೈಟ್ ಸ್ಟೋನ್ ಎಲ್ಲ ಕೂಡ CZ ಸ್ಟೋನ್ಸ್. ಇದು ಹೊಸ ಡಿಸೈನು, ಇದು ಕೂಡ ಆಲ್ಮೋಸ್ಟ್ ಹೊಸದೇ. ಇದು ಈ ಥರದ್ದು ಮೊದಲು ಬಂದಿದ್ದಿಲ್ಲ. ಇದೆಲ್ಲ ಡೈಮಂಡ್ ಫಿಟ್ಟಿಂಗು, ಡೈರೆಕ್ಟು ಡೈಮಂಡಲ್ಲಿ ಯಾವ ಥರ ವರ್ಕ್ ಆಗುತ್ತೋ ಅದೇ ಥರನೇ ವರ್ಕ್ ಮಾಡಿರ್ತೀವಿ.
ಇದು ಬ್ರೈಡಲ್ ಸೆಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಇದರಲ್ಲಿ ಇನ್ನು ಕೆಳಗಡೆ ಬಾಲ್ಸ್ ಇಲ್ಲ ಪಲ್ಸು ಹಾಕೋದಿದೆ. ಬೈ ಚಾನ್ಸ್ ಯಾರಿಗಾದ್ರೂ ಇಷ್ಟ ಆಗಿ ನಮಗೆ ಈ ಥರ ಮಾಡಿಕೊಡಿ ಕೆಳಗಡೆ ಏನು ಬೇಕು ಅಂತ ಅವರು ಚಾಯ್ಸ್ ಮಾಡಿದರೆ ಆ ಥರ ಮಾಡಿಕೊಡ್ತೀವಿ. ಹೌದು, ಅದಕ್ಕೋಸ್ಕರ ಒಂದು 3-4 ಡೇಸ್ ಹಂಗೆ ಇಟ್ಟಿರ್ತೀವಿ. ಇದನ್ನು ಯಾರಾದರೂ ಚಾಯ್ಸ್ ಇದ್ದರೆ ಹೇಳ್ಬೋದು. ಆಮೇಲೆ ನಮ್ಮ ಚಾಯ್ಸ್ ಮೇಲೆ ನಾವು ರೆಡಿ ಮಾಡ್ತೀವಿ. ಇದೆಲ್ಲ ಬಂದು ನೆಕ್ ಪೀಸಸ್ ಎಲ್ಲ, ಇವನ್ ಬ್ಯಾಂಗಲ್ಸ್ ಕೂಡ. ನಾನು ನಿಮಗೆ ಇಲ್ಲಿ ಟೇಬಲ್ ಮೇಲೆ ಏನು ತೋರಿಸ್ತಾ ಇದ್ದೀನಿ, ಇದು ಫ್ರೆಶ್ ಸ್ಟಾಕ್. ಇದು ಓಕೆ, ಹೊಸದಾಗಿ ಬಂದಿದೆ. ನೀವು ಅವಾಗ ಡಿಸ್ಪ್ಲೇ ನೋಡ್ಕೊಂಡಿರೋದು ಸ್ವಲ್ಪ ಓಲ್ಡ್ ಸ್ಟಾಕ್ ಇದೆ. ಇದು ಫ್ರೆಶ್ ಸ್ಟಾಕ್ ಇದೆ. ಓಕೆ, ಇದಂತೂ ಫುಲ್ ಟ್ರೆಡಿಷನಲ್ ಒನ್ ಪರ್ಲ್ದು. ಹೌದು. ಓಕೆ, ಲಾಸ್ಟ್ ಮಂತ್ ನಾವು ತುಂಬಾ ಟ್ರೆಂಡ್ ಅಲ್ಲಿ ಇದೆ ಸರ್. ಹೌದು ಮೇಡಮ್, ಲಾಸ್ಟ್ ಮಂತ್ ನಾವೇ ಲಾಂಚ್ ಮಾಡಿರೋದು ಈ ಐಟಮು. 5 ಪೀಸಸ್ ಶಾಂಪಲ್ಗೆ ಅಂತ ಮಾಡಿದರೆ ಅದೆಲ್ಲ ಖಾಲಿ ಆಗೋಗಿ ಇವಾಗ ಮತ್ತೆ 20 ಪೀಸಸ್ ಹೊಸದಾಗಿ ಮಾಡಿದ್ದೀವಿ. ವೆರಿ ಬ್ಯೂಟಿಫುಲ್ ಒನ್. ಈ ಜುಮ್ಕಾಸ್ ಎಲ್ಲ ಗೋಲ್ಡ್ ಅಲ್ಲಿ ಹೇಗಿದೆ, ಸಿಲ್ವರ್ ಅಲ್ಲೂ ಸೇಮ್ ಫಿನಿಶಿಂಗ್ ಸೇಮ್ ಇದೆ. ಇದು ಕೂಡ ಎಲ್ಲ ಗ್ರಾಮ್ ಲೆಕ್ಕನೇ. ಪ್ರತಿಯೊಂದು ನಮ್ಮ ಹತ್ರ ಒಂದು ರಿಂಗ್ ತಗೊಂಡ್ರು ಕೂಡ ಎಕ್ಸ್ಟ್ರಾ ಒಂದು ರಿಂಗ್ ಹಾಕಿ ಅಂದ್ರೂ ಅದನ್ನು ವೆಯ್ಟ್ ಮಾಡಿ ಪ್ರೈಸ್ ಹೇಳ್ತೀವಿ. ಓಕೆ, ಸೂಪರ್. ಇನ್ನೂ ಸೂಪರ್ ಆಗಿರೋದು ಇಲ್ಲಿ. ಇದೆಲ್ಲ ಆಲ್ಮೋಸ್ಟ್ ಒಂದು 3000-4000 ಆ ಥರ ಆಗುತ್ತಲ್ವ ಸರ್? ಇಲ್ಲ ಮೇಡಮ್, 3000 ಇಂದ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 12,000 ತನಕನೂ ಇದಾವೆ. ಓಕೆ, ದೊಡ್ಡದು, ತುಂಬಾ ದೊಡ್ಡ ಸೈಜ್. ಈ ಥರದ್ದು ತುಂಬಾ ಕಲೆಕ್ಷನ್ಸ್ ಇದಾವೆ. ಬೇರೆ ಬೇರೆ ಇದೆಯಾ? ಹೌದು. ಓಕೆ, ಸೂಪರ್, ವೆರಿ ನೈಸ್. ಓ, ಜುಮ್ಕಾನಲ್ಲಿ ತುಂಬ ವೆರೈಟೀಸ್ ಇದೆಲ್ಲ. ಹೌದು ಮೇಡಮ್, ನಿಮ್ಮ ಹತ್ರ. ಆಸಮ್. ಇದು ಕಿಡ್ಸ್ಗೋಸ್ಕರ ಸ್ಪೆಷಲಿ ಮಾಡಿ, ಮಕ್ಕಳಿಗೋಸ್ಕರನಾ? ಮಕ್ಕಳಿಗೋಸ್ಕರ ಡೈಲಿ ಯೂಸ್ ಮಾಡಿದ್ರು ಕೂಡ ಏನೂ ಆಗಲ್ಲ. ಓಕೆ, ವೆರಿ ನೈಸ್. ನಿಜವಾಗ್ಲೂ ಸರ್, ಇವಾಗ ಗೋಲ್ಡ್ ಪ್ರೈಸ್ ತುಂಬ ಆಗಿರೋದ್ರಿಂದ ಯಾರು ಆಫರ್ ಮಾಡೋಕ್ಕಾಗಲ್ವೋ, ಗೋಲ್ಡ್ ತೊಗೊಳಕ್ಕಾಗಲ್ವೋ, ಡೆಫಿನೆಟ್ ಆಗಿ ಸಿಲ್ವರ್ ಒಂದು ಜ್ಯುವೆಲ್ರಿಗಳನ್ನ ತೊಗೊಳ್ಬೋದು ಸರ್. ಸ್ನೇಹಿತರೆ, ನೋಡಿದ್ರಲ್ಲ ಇವ್ರ ಹತ್ರ ಸಿಲ್ವರ್ ಜುವೆಲ್ಸ್ ಎಲ್ಲ A to Z ಎಲ್ಲ ತರನೂ ಸಿಗತ್ತೆ. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇವ್ರ ಹತ್ರ ಕಲೆಕ್ಷನ್ಸ್ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಒಂದೊಂದು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಸೇಮ್ ನಮಗೆ ಗೋಲ್ಡ್ ಅಲ್ಲಿ ಹೇಗೆ ಬರುತ್ತೋ ಸಿಲ್ವರ್ ಅಲ್ಲೂ ಕೂಡ ಹಾಗೆ ಬರುತ್ತೆ. ಮೊದಲೆಲ್ಲ ಆಕ್ಚುಲಿ ತುಂಬಾ ಜನ ಅಂದ್ರೆ ಬರೀ ಕಾಸಿನ ಸರ ಈ ತರದನ್ನ ಸಿಲ್ವರ್ ಅಲ್ಲಿ ಮಾಡಿಸ್ಬಿಟ್ಟು ಅದನ್ನ ಗೋಲ್ಡ್ ಒಂದು ಕವರಿಂಗ್ ಗೋಲ್ಡ್ ಫಿನಿಶಿಂಗ್ ಕೊಡೋರು. ಈಗ ಎಲ್ಲಾ ತರ ಗೋಲ್ಡ್ ಅಲ್ಲಿ ನಮ್ಗೆ ಹೇಗ್ ಸಿಗುತ್ತೋ ಎಲ್ಲಾ ತರ ಐಟಮ್ಸ್ ನ ಕೂಡ ಇವಾಗ ಸಿಲ್ವರ್ ಅಲ್ಲೇ ಮಾಡ್ತಾರೆ. ಸಿಲ್ವರ್ ಶಾಪ್ಗಳು ಈ ತರ ನೀವು ಸುಮಾರು ಜನ ಕೇಳಿದ್ರಿ, ಈ ತರ ಸಿಲ್ವರ್ ಜ್ಯುವೆಲ್ರಿ ಶಾಪ್ ತೋರಿಸಿ ಅವೆನ್ಯೂ ರೋಡ್ ಅಲ್ಲಿ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಡೆಡಿಕೇಟ್ ಮಾಡಿರೋ ಅಂತ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮ್ಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. ಏನಾದ್ರೂ ನಿಮ್ಗೆ ಏನಾದ್ರೂ ಡೌಟ್ಸ್ ಏನಾದ್ರು ಇತ್ತು, ಏನಾದ್ರೂ ಕೇಳಬೇಕು ಅಂದ್ರೆ ಅವ್ರಿಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ, ಮತ್ತೆ ಅವರ ಒಂದು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ.
ಅವರು ಏನಂತಂದ್ರೆ ಬೇರೆ ಕಡೆ ಔಟ್ ಆಫ್ ಬ್ಯಾಂಗ್ಳೂರ್ ಇದ್ರೆ ಅಲ್ಲಿಗೂ ಕೂಡ ಶಿಪ್ ಮಾಡ್ತಾರೆ, ಅಂದ್ರೆ ಕಳಿಸ್ಕೊಡ್ತಾರೆ, ಕೊರಿಯರ್ ಮಾಡ್ತಾರೆ. ಕೊರಿಯರ್ಸ್ಗೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅವ್ರದ್ದೇನೊಂದು ಇದಿರುತ್ತೆ, ಚಾರ್ಜಸ್ ಇರುತ್ತೆ, ಅದನ್ನ ಹಾಕ್ತಾರೆ. ಮತ್ತೆ ಸೇಫ್ ಆಗಿ ಕೂಡ ಕಳಿಸ್ಕೊಡ್ತಾರೆ, ಅವ್ರದೇ ರೆಸ್ಪಾನ್ಸಿಬಿಲಿಟಿ. ಏನಂತ ಅಂದ್ರೆ ಕೊರಿಯರ್ ಅಲ್ಲಿ ನೀವೇನಾದ್ರು ತಗೊಂಡ್ರೆ ನೀವು ಬಾಕ್ಸ್ ಓಪನ್ ಮಾಡ್ಬೇಕಾದ್ರೆ ಒಂದು ಸ್ಟಾರ್ಟಿಂಗ್ ಒಂದು ವಿಡಿಯೋ ತಗೊಂಡಿರ್ಬೇಕು. ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಆ ಥರದ್ದು ಏನಾದ್ರು ಇತ್ತು ಅಂದ್ರೆ ಇರೋದಿಲ್ಲ, ಬಟ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೂ ಕೂಡ ಅವರೇ ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಬಟ್ ಏನಂದ್ರೆ ಮಸ್ಟ್ ಅಂಡ್ ಶುಡ್ ನೀವೇನಾದ್ರು ಕೊರಿಯರ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ, ತರಿಸ್ಕೊಂಡ್ರೆ ನೀವು ಅದನ್ನ ಸ್ಟಾರ್ಟಿಂಗ್ ಓಪನ್ ಮಾಡ್ಬೇಕಾದ್ರೆ ಬಾಕ್ಸ್ ನ ಅದ್ರದ್ದೊಂದು ವಿಡಿಯೋ ಕಂಪಲ್ಸರಿಯಾಗಿ ಇರಬೇಕು. ಇಲ್ಲ ಬ್ಯಾಂಗ್ಳೂರ್ಗೆ ಬಂದು ತಗೊಳ್ತೀವಿ ಬ್ಯಾಂಗ್ಳೂರಲ್ಲಿ ಅಂತಂದ್ರೆ ಸೊ ಡೆಫಿನೆಟ್ ಆಗಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಆಗ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಹೆಣ್ಣು ಮೇಡಮ್ 13-14 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್, 25 ಗ್ರಾಮ್ಸ್ ತನಕನೂ ಇದಾವೆ. ಬೇರೆ